ನಾವು ಒಂದೊಂದು ಸತಿ ನಾವು ಸಾಕಿರೋ ನಾಯಿಗಳೇ ಕಚ್ಚಿ ಸಾಯಿಸ್ಬಿಡ್ತಂತೆ. ನಾನು ಸತ್ಯ ಹರಿಶ್ಚಂದ್ರ, ನಮ್ಮದು ರಘುವಂಶ, ರಘುವಂಶದ ಕಡೆಯ ಕುಡಿ ನಾನು. ಗಾದಿ ಇದೆ. ಹಂಗೆ ನಾವು ಸಾಕಿರೋ ನಾಯಿನೇ ನನಗೆ ಕಚ್ಚಿ ಸಿನಿಮಾ ಅಷ್ಟೇ. ನನ್ನಿಂದ ಏನು ದುಡ್ಡು ಹಂಗಾಗಿದೆ. ದಯವಿಟ್ಟು ನನ್ನ ಹತ್ರ ಇದ್ದ ನಾಯಿಗಳಿಂದ ನಾನು ಮೋಸ ಹೋಗಿದ್ದೀನಿ, ಇನ್ನೂ ನಾನು ಮೋಸ ಹೋಗಲ್ಲ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನನಗೆ ಗೊತ್ತಾಗಿದೆ ದುಡ್ಡು ಅಂದರೆ ಏನು, ಮನಿ ಅಂದರೆ ಏನು. ಯಾಕೆಂದರೆ ಪುಕ್ಸಾಟೆ ದುಡ್ಡು ಬಂದರೆ ಜನ ಹೆಂಗಾಡ್ತಾರೆ, ಕಷ್ಟಪಟ್ಟು ದುಡಿದ್ರೆ ಜನ ಹೆಂಗಿರ್ತಾರೆ ಅನ್ನೋದು ಎಲ್ಲ ಗೊತ್ತಿರೋ ಈ ಸಾರಗಳೇ. ಪುಕ್ಸಾಟೆ ದುಡ್ಡು ಬಂದರೆ ಮಜಾ ಮಾಡ್ತಾರೆ, ಅದಲ್ಲ. ಅದು 4 ಜನಕ್ಕೆ ಅನುಕೂಲ ಆಗಬೇಕು. ನಾನು ತೆಲುಗು ಡಿಸ್ಟ್ರಿಬ್ಯೂಷನ್ನು 20 ಕೋಟಿ 25 ಕೋಟಿ 1 ವರ್ಷದಲ್ಲಿ 6 ಪಿಕ್ಚರ್ ಇಟ್ಕೊಟ್ಟಿದ್ದೀನಿ. ಅದು ಕನಕಪುರ ಶ್ರೀನಿವಾಸ್ ಅಷ್ಟೇ. ಓನ್ಲಿ ನಾಟ್ ಕನ್ನಡ, ತೆಲುಗು ತೊಗೊಬಂದಿದ್ದೀನಿ. ಬಾಹುಬಲಿ, ಬಜರಂಗಿ ಬಾಜ ಹಿಂದಿ ಪಿಕ್ಚರ್ ರಿಲೀಸ್ ಮಾಡಿದ್ದೀನಿ. ಅದು ಸಕ್ಸಸ್ ಸಿಕ್ಕಿರೋದು ನಾನು ಒಬ್ಬರಿಗೇನೆ. ಆದರೆ ನಾನು ಏನು ಮಾಡಿದೆ ಅಂದರೆ, ಹಣ ಬಂದಾಗ ಲಕ್ಷ್ಮಿನ ಒಳಗಡೆ ಇಟ್ಕೊಂಡು ಪೂಜೆ ಮಾಡಿಲ್ಲ, ಒದ್ಬಿಟ್ಟೆ ನಾನು. ಅದು ನನ್ನ ದುರಾಂಕಾರ. ಡೋಂಟ್ ಕಮ್ ವಿತ್ ಈ ಬೂಟಾಟಿಕೆಗಳು ಬೇಕಿಲ್ಲ ಇಲ್ಲಿ ಯಾವನಿಗೂ. ನಿಮ್ಮದು ಇವತ್ತು ತಿಳ್ಕೊಂಡಿದ್ದೀನಿ ನಾನು. ಇವಾಗ ಮುಂದಕ್ಕೆ ಮಾಡ್ತೀನಿ. 100 ಜನಕ್ಕೆ, ನನಗಿನ್ನ ಏಜ್ ಕಮ್ಮಿನೇ, ನನಗೇನು 100 ಇಲ್ಲ 90 ಇಲ್ಲ, ಇನ್ನೂ 66. ನನಗಂತೂ ಈ ಜೀವನವೇ ಬೇಸರ. ಇನ್ನು ನಮ್ಮ ಫಾದರು 95 ವರ್ಷ ಸತ್ತವ್ರೆ. ನನಗೂ ಹೆಚ್ಚು ಕಮ್ಮಿ ಇನ್ನು 5 ವರ್ಷ ಹೆಚ್ಚು ಕಮ್ಮಿ ನಾನು ಬದುಕ್ತೀನಿ. ಯಾಕೆಂದರೆ ನಾವು ಒಳ್ಳೆಯದೇ ಮಾಡಿದ್ದೀನಿ, ನಾನು ಯಾರಿಗೂ ಮೋಸ ಮಾಡಿಲ್ಲ. ನನಗೆ ಎಷ್ಟೋ ಜನ ಮೋಸ ಮಾಡವ್ರೆ ಇಂಡಸ್ಟ್ರಿ ಒಳಗೆ, ಎಷ್ಟೋ ಜನ ಜೈಲಿಗೆ ಹೋಗವ್ರೆ, ಎಷ್ಟೋ ಜನ ಸತ್ತೋಗವ್ರೆ. ನಾನು ಮೋಸ ಮಾಡೋರು ಯಾರು ಉಳಿಲಿಲ್ಲ. ಎಷ್ಟೋ ಜನ ಸತ್ತೋಗವ್ರೆ. ಇದೇ ಪೂರಿ ಜಗನ್ನಾಥ್ ಕರ್ಕೊಬಂದು ನಾನು ಯುವರಾಜ ಅಂತ ಲಂಡನ್ನೇ ಮುಹೂರ್ತ ಮಾಡಿದೆ. ಯಾರ್ದು ಸೌತ್ ಇಂಡಿಯಾ ಯಾರೂ ಮಾಡಿಲ್ಲ ಏನ್ರಿ, ಲಂಡನ್ ಮುಹೂರ್ತ. ಆ ಪೂರಿ ಜಗನ್ನಾಥಿಂದ ಪುನೀತ್ ರಾಜ್ಕುಮಾರ್ ಸಿನಿಮಾ ಆಯಿತು, ಒಬ್ಬ ಹೀರೋ ಬಂದ. ಅದು ಬಂದದ್ದು ಕನಕಪುರ ಶ್ರೀನಿವಾಸಿಂದ ಅಂತ ಎದೆಗೆ ತೊಟ್ಕೊಂಡು ಹೇಳ್ಕೊತೀನಿ. ಶ್ರೀನಿವಾಸಿಂದ ಅಂತ ಎದೆಗೆ ತೊಟ್ಕೊಂಡು ಹೇಳ್ಕೊತೀನಿ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತ್ತಾರೆ ನಮ್ಮನ್ನ. ರಾಜ್ಕುಮಾರ್ ಅಲ್ಲ, ಕನಕಪುರ ಶ್ರೀನಿವಾಸಿಂದ ಒಬ್ಬ ಹೀರೋ ಬಂದ. ಅದು ನನಗೆ ಮೋಸ ಮಾಡಿದ್ರು. ಇದಾರ ಇವತ್ತು ಇಲ್ಲ, ದೇವ್ರು ಕರ್ಕೊಂಡ. ನೀನು ಮೋಸ್ಕರ ಬಾ ಮೇಲೆ, ನಿನ್ನಿಂದ ಅನುಕೂಲ ಆಗಲ್ಲ, ನೀನು ಬಾ ಮೇಲೆ ದೇವ್ರು ಕರ್ಕೊಂಡ. ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನು ಬೇಕಾದೇನು ಬೇಡದ. ಇಲ್ಲಿ ಅವ್ರು ಒಳ್ಳೇದು ಮಾಡಲಿ, ಎಲ್ಲರೂ ಒಳ್ಳೇದು ಮಾಡಲಿ. ನಮ್ಗೆ ಅಷ್ಟು ಹೊಟ್ಟೆ ಉಡ್ಸಿದ್ದಾರೆ. ಅವಾಗ ದುಡ್ಡು ಅಂದರೆ ಮೂಟೆ ಮೂಟೆ ತೊಗೊಂಡೋಗಿ ಕೊಟ್ಟಿದ್ದೀನಿ ದುಡ್ಡು. ಇವಾಗ ದುಡ್ಡು ಕೊಡಿ ಸ್ವಾಮಿ, ನಾವು ಪಿಕ್ಚರ್ ಮಾಡಿ ದುಡ್ಡು ಕೊಟ್ಟಿದ್ದೀವಿ. ಸತ್ತಾಗಿದ್ದಾರೆ, ಅವ್ರ ಆಸ್ತಿ ಇದೆ, ಮನೆ ಇದೆ, ಮಠ ಇದೆ, ಬಾಡಿಗೆ ಬರ್ತದೆ, ರೆಂಟ್ ಬರ್ತದೆ. ನಮಗೆ ಕೆಟ್ಟೋಗಿದ್ದೀನಿ, ದುಡ್ಡು ಕೊಡಿ ಅಂದರೆ. ಯಾವ್ದ್ರಿ ಮಯೂರ ಇನ್ನ ಬತ್ತವ್ರೆ, ಸ್ವಾಮಿ ಬದುಕವ್ರೆ, ವಜ್ರಪುರಿ ಸ್ವಾಮಿ ಬದುಕವ್ರೆ, ಸತ್ತಿಲ್ಲ. ಕುಮಾರ್ ಬದುಕವ್ರೆ, ಸತ್ತಿಲ್ಲ. ಏನೋ ಹೊಡೆದಂಗಾಯ್ತು. ಯಾರು ಬಂದು ಅವರು ಕನಕಪುರ ಶ್ರೀನಿವಾಸ್ ಅವರು ಅವತ್ತು ಮೂಟೆ ಮೂಟೆ ದುಡ್ಡು ಕೊಟ್ಟವ್ರೆ ಅಂತ ಒಬ್ಬ ನನ್ನ ಮಗ ಬಂದು ಹೇಳಿಲ್ಲ. ಅವರೆಲ್ಲ ಕೂಟಾಗವ್ರೆ, ಚೆನ್ನ ಬದುಕವ್ರೆ, ಚೆನ್ನ. ಅವನು ಸತ್ತಿಲ್ಲ, ಇದಾನೆ. ಆ ನನ್ನ ಮಗನು ಗೊತ್ತು, ಕಳ್ಳ, ದೊಡ್ಡ ಕಳ್ಳ. ಇದಕ್ಕೆ ಪರಿಹಾರ ಏನು ಸರ್? ಬಡವ್ರಿಗೆ ಮೋಸ ಮಾಡಬಾರ್ದು. ನಿಮ್ಮ ಅಣ್ಣವ್ರು ಹೇಳ್ತಾ ಇದ್ರು ಅವಾಗ, ಬೇರೆಯವ್ರ ದುಡ್ಡು ಕಷಾಯ ಅಂತ, ಕಷಾಯ ಥರ ನೋಡಬೇಕು, ಏಳು ಥರ ನೋಡಬೇಕು, ಏಳು ಥರ ನೋಡಬೇಕು ಬೇರೆಯವ್ರ ದುಡ್ಡು. ನಮ್ಮ ದುಡ್ಡು ನಮ್ಮದು, ಹಂಗೆ ನೋಡಬೇಕು. ಈ ಅಕ್ಕಾಲನೇ ಇಲ್ವಲ್ಲ ಸ್ವಲ್ಪ ಇವಾಗ ಹೆಂಗಿದು. ಅವಾಗ ಅಣ್ಣವ್ರು ಹೇಳ್ತಾ ಇದ್ರು, ದಾಸ ಹೋಗ್ತೀನಿ ರೀ, ಹೋಗಿ ಇನ್ನೊಂದು ಡೇಟ್ ಕೊಡ್ತೀನಿ, ಮಾಡೋಗ್ರಿ. ನಿಮಗೆಲ್ಲ ಗೊತ್ತಿರೋ ವಿಚಾರ. ಇವಾಗ ಯಾರು ಸ್ವಾಮಿ ಇದ್ದಾರೆ ಆ ಥರ? ದಾಸ ಹೋಯ್ತಾ, ನಾಸ್ತಾ ಆಗೋದ ಬಿಡು ಅವನು. ಅನ್ನ ತೋರಿಗೆ ನಾಸ್ತಾ ಆಗೋದ ಅವನು ಅಂತಾರೆ. ಯಾಕೆ ಅವ್ರು ಉಳಿತಾರ? ಯಾರು ಉಳಿಯಲ್ಲ, ಎಲ್ಲ ಮಣ್ಣಿಗೆ ಹೋಗ್ಬೇಕು.